ಹಾಯ್ ನಮಸ್ತೆ ಎಲ್ರಿಗೂ. ಇವತ್ತೊಂದು ವಿಡಿಯೋ ಅಂತ ಹೇಳಿದರೆ, ಇದು ತುಂಬ ಜನರಿಗೆ ಒಂದು ಪ್ರಾಬ್ಲಮ್ ಇದೆ, ವೆರಿಕೋಸ್. ಕಾಲಲ್ಲಿ ನೋಡಿ ನರ ಎಲ್ಲ ದಪ್ಪ ಆಗ್ತದೆ ಅಥವಾ ಗ್ರೀನ್ ಕಲರ್ ಆಗ್ತದೆ ನೋಡಿ, ಈ ಥರ ಎಲ್ಲ ಪ್ರಾಬ್ಲಮ್ ಆಗ್ತದೆ ಒಬ್ಬರಿಗೆ. ಇದಂತ ಹೇಳಿದರೆ ತುಂಬ ಇರ್ತದೆ, ಕಾಲಿಗೆ ಫುಲ್ ಕಾಲಿಗೆ ಈ ಥರ ಆಗಿರ್ತದಲ್ಲ, ಆ ನೋವಿಗೆ ಒಂದು ಇದನ್ನು ಹೇಳ್ತೇನೆ ನಾನು. ವೆರಿಕೋಸ್ ಅಂತ ಹೇಳಿದರೆ ಫುಲ್ ಕಾಲಿಗೆ ನರ ಎಲ್ಲ ಒಂಥರ ದಪ್ಪ ಆಗಿ ಒಮ್ಮೊಮ್ಮೆ ಅದು ಒಡೆದು ಬ್ಲಡ್ ಸಹ ಬರ್ತದೆ, ಮತ್ತು ತುಂಬ ಕಾಲು ನೋವು ಇರ್ತದೆ, ಸರ್ಕ್ಯುಲೇಷನ್ ಕರೆಕ್ಟ್ ಆಗೋದಿಲ್ಲಲ್ಲ ಆ ಟೈಮಲ್ಲಿ. ಅದರಲ್ಲೂ ನಮ್ಮ ಹೆಂಗಸರಿಗೆ ಜಾಸ್ತಿ ಅದು ವೆರಿಕೋಸ್ ಪ್ರಾಬ್ಲಮ್ ಸ್ಟಾರ್ಟ್ ಆಗೋದು. ಅಂದರೆ ನಾವೀಗ ಕಿಚನಲ್ಲಿ ನಿಂತು ಕೆಲಸ ಮಾಡ್ತೇವೆ ನೋಡಿ, ಅದು ಅಂದರೆ ನಮ್ಮ ವೆಯ್ಟ್ ಕಾಲ ಮೇಲೆ ಬಿದ್ದಾಗ ಇಂಥರ ಅಂದರೆ ವೆರಿಕೋಸ್ ಪ್ರಾಬ್ಲಮ್ ಎಲ್ಲ ಸ್ಟಾರ್ಟ್ ಆಗ್ತದೆ. ವಿಡಿಯೋ ಫುಲ್ ನೋಡಿ. ಹಾಗೆಯೇ ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಆದಷ್ಟು ಶೇರ್ ಮಾಡಿ. ಯಾಕಂತೇಳಿದರೆ ಈ ನೋವು ಉಂಟಲ್ಲ, ಈ ವೆರಿಕೋಸ್ ಇದು ಪ್ರಾಬ್ಲಮ್ ತುಂಬ ಜನ ಅನುಭವಿಸ್ತಾ ಇದ್ದಾರೆ. ಕೆಲವೊಂದು ರೆಮಿಡಿಯನ್ನು ನಾನು ಹೇಳ್ತೇನೆ, ಹಾಗೆ ಎಕ್ಸಸೈಸ್ ಮಾಡೋದ್ರಿಂದ ಸಹ ಈ ಪ್ರಾಬ್ಲಮನ್ನು ನಾವು ಸಾಲ್ವ್ ಮಾಡ್ಕೊಳ್ಬೋದು. ಈಗ ನಿಮಗೆ ತುಂಬ ನೋವು ಉಂಟು, ತಡಿಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ ಡಾಕ್ಟ್ರಿಗೆ ಕನ್ಸಲ್ಟ್ ಆಗಲೇಬೇಕು. ಡಾಕ್ಟ್ರಿಗೆ ಅಂದರೆ ನಾನು ಹೇಳೋದು, ಒಂದು ಸ್ಟಾರ್ಟ್ ಆಗುವಾಗಲೇ ನಾವು ಸ್ವಲ್ಪ ಕೇರ್ಫುಲ್ಲಾಗಿದ್ದರೆ ಜಾಸ್ತಿ ಆಗೋದನ್ನು ನಾವು ತಡಿಬೋದಲ್ವ. ಹಾಗಾಗಿ ಈ ವೆರಿಕೋಸ್ ವೇನ್ಗಳ ನೋವಿಗುಂಟಲ್ಲ, ಒಂದು ನೈಸರ್ಗಿಕ ಪರಿಹಾರ ಇದು. ಇದನ್ನು ಖಂಡಿತ ನೀವು ಟ್ರೈ ಮಾಡಿ ನೋಡಿ, ಇದರಿಂದ ಸ್ವಲ್ಪ ಆದರೂ ಕಮ್ಮಿ ಆಗ್ತದೆ. ಅಂದರೆ ಸ್ಟಾರ್ಟ್ ಆಗುವಾಗಲೇ ನಾವು ಇದನ್ನೆಲ್ಲ ಒಂದು ಮಾಡ್ತಾ ಬಂದರೆ ಕಮ್ಮಿ ಆಗೇ ಆಗ್ತದೆ. ವೆರಿಕೋಸಿಗೆ ಫಸ್ಟ್ ಒಂದು ಎಕ್ಸಸೈಸು, ತುಂಬ ಸಿಂಪಲ್ ಆದಂಥ ಒಂದು ಎಕ್ಸಸೈಸ್ ಇದು. ಈ ಎಕ್ಸಸೈಸ್ ಉಂಟಲ್ಲ, ದಿನಕ್ಕೆ ಒಂದು 3-4 ಸಲ ಮಾಡಬೇಕು. ಮಾಡ್ದಾಗಲೆಲ್ಲ ಒಂದು 15 ನಿಮಿಷ ಆದರೂ ನಾವು ಈ ಥರ ಒಂದು ಕಾಲುಗಳನ್ನು ಗೋಡೆಗೆ ಒರಗಿಸಿ, ನಾನು ಇಲ್ಲಿ ತೋರಿಸ್ತಾ ಇದ್ದೇನೆ ನೋಡಿ, ಅದೇ ಥರ ನೀವು ಮಾಡ್ತಾ ಬರೋದರಿಂದ ನಮ್ಮ ಇದುಂಟಲ್ಲ, ಬ್ಲಡ್ ಉಂಟಲ್ಲ, ಏನಾದರೂ ಒಂದು ಇಲ್ಲಿ ಸ್ಟಾಕ್ ಆಗಿದ್ದರೆ ಅಲ್ಲಿ ಸ್ಟಾಕ್ ಆಗೋದು ಕಮ್ಮಿ ಆಗ್ತಾ ಹೋಗ್ತದೆ. ಹಾಗೆಯೇ ನೋವು ಇದ್ದರೆ ಕಮ್ಮಿ ಆಗ್ತದೆ, ಮತ್ತು ಏನಾದರೂ ಊತ ಇದ್ದರೂ ಸಹ ಕಮ್ಮಿ ಆಗ್ತದೆ. ಖಂಡಿತ ಈ ಎಕ್ಸಸೈಸು ತುಂಬ ಒಳ್ಳೆಯದು, ಟ್ರೈ ಮಾಡಿ ನೋಡಿ. ACV ಅಂದರೆ ಆ್ಯಪಲ್ ಸೈಡರ್ ವಿನೇಗರ್. ಇದನ್ನು ಸಹ ನೀವು ಎಲ್ಲಿ ನಮಗೆ ವೆರಿಕೋಸ್ ಇದು ನರ ಎಲ್ಲ ಇದಾಗಿದೆ ನೋಡಿ, ಅಲ್ಲಿ ಸಹ ನೀವು ಇದನ್ನು ಡೈರೆಕ್ಟಾಗಿ ಹಚ್ಚಿ ಸ್ವಲ್ಪ ಮಸಾಜ್ ಮಾಡ್ಬೋದು. ಹಾಗೆ ಮಾಡ್ತಾ ಬರೋದರಿಂದ ಸಹ ಕಮ್ಮಿ ಆಗ್ತದೆ, ತುಂಬ ಒಂದು ಒಳ್ಳೆ ರಿಸಲ್ಟ್ ಸಹ ಕೊಡ್ತದೆ. ನಾನು ಹೇಳೋದು ಅಂತ ಹೇಳಿದರೆ ಎಕ್ಸಸೈಸು ಬೆಟರ್, ಎಲ್ಲದಕ್ಕಿಂತ ಎಕ್ಸಸೈಸ್ ತುಂಬ ಒಳ್ಳೆಯದು. ಮತ್ತು ನಿಮಗೇನಾದರೂ ಈ ವೆರಿಕೋಸ್ ಬಗ್ಗೆ ಏನಾದರೂ ಗೊತ್ತಿದ್ದರೆ ಸಹ ನನಗೆ ಕಮೆಂಟ್ ಮಾಡಿ ಹೇಳಿ. ಮತ್ತು ಯೋಗ ಸಹ ತುಂಬ ಒಳ್ಳೆಯದು, ಅಂದರೆ ಬ್ಲಡ್ ಸರ್ಕ್ಯುಲೇಷನ್ನು ನಮಗೆ ಯಾವುದು ಒಳ್ಳೇದು ಅನಿಸ್ತದೆ ನೋಡಿ, ಅದು ಎಕ್ಸಸೈಸು ಯೋಗ ಅದೆಲ್ಲ ತುಂಬ ಒಳ್ಳೆಯದು. ನಂತರ ಬಂದು ಇದು ಕಂಪ್ರೆಷನ್, ಇದು ಸಾಕ್ಸ್ ಥರ ಒಂದು ಸಿಗ್ತದೆ, ಅದು ಕೊಡ್ತಾರೆ ಡಾಕ್ಟ್ರು, ಅಥವಾ ನಿಮಗೆ ಈಗ ಮೆಡಿಕಲಲ್ಲಿ ಎಲ್ಲ ಸಿಗ್ತದೆ. ಅದು ಕಂಪ್ರೆಷನ್ ಸ್ಟಾಕಿಂಗ್ಸ್ ಅಂತೇಳಿ ಹೇಳ್ತಾರೆ. ಇದನ್ನು ನಾವೀಗ ಹಾಕ್ಕೊಂಡಿದ್ರೆ ಕೆಲಸ ಮಾಡುವಾಗ ಸಹ ಇದನ್ನು ಹಾಕ್ಕೊಳ್ಬೋದು. ಈಗ ಸ್ಟಾರ್ಟ್ ಆಗ್ತಾ ಇರುವಾಗಲೇ ನಾವು ಅದನ್ನು ಹಾಕ್ಕೊಳ್ಳೋದ್ರಿಂದ ತುಂಬ ಒಂದು ಒಳ್ಳೆ ಬೆನಿಫಿಟ್ ಆಗ್ತದೆ. ಇದು ಹಾಕೋದ್ರಿಂದ ನಮ್ಮ ಕಾಲಿದು ನರ ಉಂಟಲ್ಲ, ಅದರ ಮೇಲೆ ಸ್ವಲ್ಪ ಪ್ರೆಷರ್ ಬೀಳ್ತದೆ. ಪ್ರೆಷರ್ ಬಿದ್ದಾಗ ಈ ಬ್ಲಡ್ಡು ಉಂಟಲ್ಲ, ಸರ್ಕ್ಯುಲೇಷನ್ ಕರೆಕ್ಟ್ ಆಗ್ತದೆ, ಮತ್ತು ಅದು ನಮ್ಮ ಹಾರ್ಟಿದು ಕಡೆಗೆ ಬರ್ತದೆ. ಅಲ್ಲಿ ಸ್ಟಾಕ್ ಆಗಿರ್ತದಲ್ಲ, ಅದು ನಮ್ಮ ಹಾರ್ಟ್ದು ಇದಕ್ಕೆ ಬರ್ತದೆ. ಹಾಗಾಗಿ ಬ್ಲಡ್ ಸರ್ಕ್ಯುಲೇಷನು ಕರೆಕ್ಟಾಗಿ ಇದನ್ನು ಕಂಪ್ರೆಷನ್ ಸ್ಟಾಕಿಂಗ್ಸನ್ನು ಹಾಕೋದ್ರಿಂದ ತುಂಬ ಒಂದು ಬೆನಿಫಿಟ್ ಆಗ್ತದೆ. ಇದನ್ನು ಸಹ ನೀವು ಖಂಡಿತ ಟ್ರೈ ಮಾಡಿ ನೋಡಿ. ಇನ್ನೊಂದು ಬಂದು ಇದು ಆಯಿಲ್ ಉಂಟಲ್ಲ, ಅಂದರೆ ಆಲಿವ್ ಆಯಿಲ್ ಮತ್ತು ವಿಟಮಿನ್ E ಅಂಥೇಳಿ ಒಂದು ಎಣ್ಣೆ ಸಿಗ್ತದೆ. ಅದು ನೀವು ಆನ್ಲೈನಲ್ಲಿ ಸಹ ತರಿಸ್ಕೊಳ್ಬೋದು. ಒಳ್ಳೆಯ ಒಂದು ಕಂಪನಿದು ಯಾವುದಾದ್ರೂ ಒಂದು ಆಯಿಲನ್ನು ನೀವು ತರಿಸ್ಕೊಳ್ಳಿ. ಆಲಿವ್ ಆಯಿಲ್ ಮತ್ತು ವಿಟಮಿನ್ E ಆಯಿಲನ್ನು ಸಮ ಪ್ರಮಾಣ, ಅಂದರೆ ಇದು 1 ಸ್ಪೂನ್ ತೊಗೊಂಡ್ರೆ ಅದು ಸಹ 1 ಸ್ಪೂನ್ ತೊಗೊಳ್ಬೇಕು. ಈ ಎರಡನ್ನು ಸಹ ಕರೆಕ್ಟಾಗಿ ಮಿಕ್ಸ್ ಮಾಡಿ, ನಿಮಗೆ ಈಗ ಎಲ್ಲಿ ನರದ್ದು ಅಂದರೆ ರಕ್ತನಾಳ ಎಲ್ಲಿ ನಿಮಗೆ ಅದು ಒಂಥರ ಬ್ಲೂ ಕಲರು ಮತ್ತು ಸ್ವಲ್ಪ ದಪ್ಪ ಆ ಥರ ಎಲ್ಲ ಆಗಿರ್ತದಲ್ಲ, ಅಲ್ಲಿ ಸ್ವಲ್ಪ ನೀವು ಹಚ್ಚಬೇಕು. ಅಂದರೆ ತುಂಬ ಪ್ರೆಸ್ ಮಾಡಬಾರ್ದು. ನೀವು ಯಾವುದೇ ಇದು ತೊಗೊಂಡ್ರು ಸಹ ಗಟ್ಟಿಯಾಗಿ ಮಸಾಜ್ ಮಾಡ್ಕೊಳ್ಳಿಕ್ಕೆ ಹೋಗಬಾರ್ದು. ಅದನ್ನು ನೀವು ಈಗ ನಮಗೆ ಪೇನ್ ಎಲ್ಲ ಇರುವಾಗ ನೋಡಿ, ಈಗ ಏನಾದರೂ ಉಳುಕಿದ್ರೆ ನಾವು ಮೇಲಿಂದ ಕೆಳಗಡೆ ಈ ಥರ ಕೆಳಗಡೆ ಇಳಿತೇವೆ. ಆದರೆ ಇದಕ್ಕೆ ಹಾಗಲ್ಲ. ನೀವು ವೆರಿಕೋಸ್ ಇದು ಪ್ರಾಬ್ಲಮ್ ಇದ್ದವರು ಕೆಳಗಡೆಯಿಂದ, ಅಂದರೆ ಈಗ ಇಲ್ಲಿ ವೆರಿಕೋಸ್ ಇದು ನರದೊಂದು ಪ್ರಾಬ್ಲಮ್ ಉಂಟಂತೇಳಿ ಅಂದ್ಕೊಳ್ಳಿ. ಈಗ ಆಯಿಲ್ ತೊಗೊಳ್ತೀರಲ್ಲ, ಹೀಗೆ ಹಚ್ಚಬಾರ್ದು, ಹೀಗೆ ಹಚ್ಚಬೇಕು.
ಅಂದರೆ ಆ ಬ್ಲಡ್ಡು ನಮ್ಮದು ಅಲ್ಲಿ ಸ್ಟಾಕ್ ಆಗಿರ್ತಲ್ಲ ಕಾಲಿಗೆ, ಅದು ಮೇಲ್ಮುಖವಾಗಿ ಬರಬೇಕು ಬ್ಲಡ್ಡು. ಹಾಗೆ ನೀವು ಮಸಾಜ್ ಮಾಡಬೇಕು, ನಿಧಾನವಾಗಿ ಮಸಾಜ್ ಮಾಡಬೇಕು. ಸ್ಪೀಡಾಗಿ ಸಹ ಅಲ್ಲ, ಜೋರಾಗಿ ಸಹ ರಬ್ ಮಾಡಬಾರ್ದು. ಸ್ಮೂತಾಗಿ ಮಸಾಜ್ ಮಾಡಿಕೊಳ್ಬೇಕು. ಈ ಥರ ಒಂದು ಆಯಿಲ್ ಮಸಾಜ್ ಮಾಡೋದ್ರಿಂದ ಸಹ ಸ್ವಲ್ಪ ಕಮ್ಮಿ ಆಗ್ತಾ ಹೋಗ್ತದೆ. ಅದು ಕಲರ್ ಅಂದರೆ ಬ್ಲೂ ಆಗಿದ್ದು ಆಗಲಿ, ಅಥವಾ ನಿಮಗೆ ಅದು ಸ್ವಲ್ಪ ಸ್ವೆಲ್ಲಿಂಗ್ ಬಂದಿದ್ದರೂ ಸಹ, ನೋವಿದ್ರೂ ಸಹ ಸ್ವಲ್ಪ ಕಮ್ಮಿ ಆಗ್ತದೆ. ಅದರಿಂದ ಸ್ವಲ್ಪ ಬ್ಲಡ್ ಸರ್ಕ್ಯುಲೇಷನ್ ಅಂದರೆ ರಕ್ತ ಸಂಚಾರ ಸ್ವಲ್ಪ ಕರೆಕ್ಟಾಗಿ ಆಗ್ತಾ ಬರ್ತದೆ. ಖಂಡಿತ ಟ್ರೈ ಮಾಡಿ ನೋಡಿ. ನಾನು ಆವಾಗಲೇ ಹೇಳಿದೆ ಎಕ್ಸಸೈಸು ಬೆಟರ್ ಅಂತೇಳಿ. ನಿಮಗೆ ಸ್ವಿಮ್ಮಿಂಗ್ ಗೊತ್ತಿದ್ದರೆ ಸ್ವಿಮ್ಮಿಂಗ್ ಮಾಡ್ಬೋದು, ವಾಕಿಂಗು ಬೆಸ್ಟು. ಮತ್ತು ನಾನು ಯೋಗ ಹೇಳಿದೆ ಅಲ್ಲ ನಿಮಗೆ, ಒಬ್ಬರಿಗೆ ಯೋಗ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಆದರೂ ಸಹ ಚೇರಲ್ಲಿ ಕೂತು ನೀವು ಕಾಲನ್ನು ಸ್ವಲ್ಪ ಬೆಂಡ್ ಮಾಡಿ ಆ ಥರ ಎಲ್ಲ ಮಾಡ್ಬೋದು. ನಾನೊಂದು ಫಸ್ಟಿಗೆ ನಿಮಗೆ ಎಕ್ಸಸೈಸ್ ಹೇಳಿದ್ನಲ್ಲ, ಅದನ್ನು ಸಹ ಮಾಡ್ಬೋದು. ಅದು ತುಂಬ ಒಳ್ಳೆಯದು. ಮತ್ತು ಇದನ್ನು ನೀವು ಕಡಿಮೆ ಅಂತೇಳಿದರೆ ತುಂಬ ಒಂದು ಸ್ಟ್ರೆಂತ್ ಹಾಕಿ ಮಾಡುವಂಥದ್ದಲ್ಲ, ಸ್ವಲ್ಪ ಲೈಟಾಗಿರುವಂಥ ಯೋಗ ಮಾಡ್ತಾ ಬರೋದ್ರಿಂದ, ಎಕ್ಸಸೈಸ್ ಮಾಡ್ತಾ ಬರೋದ್ರಿಂದ ಕ್ರಮೇಣ ಕಮ್ಮಿ ಆಗ್ತಾ ಬರ್ತದೆ. ಮತ್ತು ನಾವು ಈಗ ವಾಕಿಂಗ್ ಆಗಲಿ ಅಥವಾ ಎಕ್ಸಸೈಸ್ ಎಲ್ಲ ಮಾಡೋದ್ರಿಂದ ನಮ್ಮ ಮಸಲ್ಸ್ ಉಂಟಲ್ಲ, ಸ್ನಾಯು, ಅದು ಸ್ವಲ್ಪ ಸ್ಟ್ರಾಂಗ್ ಆಗ್ತದೆ. ಹಾಗೆ ಆಗೋದ್ರಿಂದ ಈ ಬ್ಲಡ್ ಏನಾದರೂ ಅಲ್ಲಿ ನಮಗೆ ಇದಾಗಿರ್ತದಲ್ಲ, ಅದು ಮೇಲ್ಮುಖವಾಗಿ ಅಂದರೆ ನಮ್ಮ ಹಾರ್ಟ್ ಹತ್ರ ಬರ್ತದೆ ಹಾಗೆ ಮಾಡೋದ್ರಿಂದ. ಇನ್ನೊಂದು ಬೆಸ್ಟ್ ಅಂತ ಹೇಳಿದರೆ ಈಗ ಮೆಂತೆಕಾಳು ಇದು ಪೇಸ್ಟ್ ಹಚ್ಚೋದ್ರಿಂದ ಸಹ ಕಮ್ಮಿ ಆಗ್ತದೆ. ಗೊತ್ತುಂಟ ನಿಮಗೆ? ಈ ಮೆಂತೆಕಾಳನ್ನು ರಾತ್ರಿ ನೆನೆಸಿಡಿ, ಬೆಳಿಗ್ಗೆ ಪೇಸ್ಟ್ ಮಾಡಿ. ಆ ಪೇಸ್ಟ್ ಉಂಟಲ್ಲ, ನೀವು ಅಂದರೆ ತುಂಬ ತೆಳುವು ಪೇಸ್ಟ್ ಮಾಡಬೇಡಿ, ಸ್ವಲ್ಪ ಪೇಸ್ಟ್ ದಪ್ಪ ಇರಲಿ. ಅದನ್ನು ನೀವು ನೋವಿರುವಂತಹ ಜಾಗಕ್ಕೆ ಅಥವಾ ಸ್ವೆಲ್ಲಿಂಗ್ ಬಂದಿರ್ತದಲ್ಲ ಅಲ್ಲಿ ಹಚ್ಚೋದ್ರಿಂದ ನೋವು ಸಹ ಕಮ್ಮಿ ಆಗ್ತಾ ಹೋಗ್ತದೆ, ಮತ್ತು ಸ್ವೆಲ್ಲಿಂಗ್ ಇದ್ರೂ ಸಹ ಕಮ್ಮಿ ಆಗ್ತದೆ. ಒಂದು ಪುಟ್ಟ ಕಾಳು ನೋಡಿ ಅಲ್ವಾ, ಆ ಪುಟ್ಟ ಕಾಳಿಂದ ನಮ್ಮ ದೇಹದ ಎಷ್ಟೋ ಒಂದು ಇದು ಕಾಯಿಲೆಗಳನ್ನು ನಾವು ಗುಣಪಡಿಸ್ಬೋದು. ಮತ್ತು ಕೆಲವೊಬ್ಬರು ಏನು ಮಾಡ್ತಾರೆ, ಈ ವೆರಿಕೋಸ್ದು ನೋವೆಲ್ಲ ಜಾಸ್ತಿ ಇರುವಾಗ ತುಂಬ ಬಿಸಿ ನೀರಿದ್ದು ಸ್ನಾನ, ಆ ಥರ ಶಾಖ ಆ ಥರ ಎಲ್ಲ ತೊಗೊಳ್ತಾರೆ. ಈ ತಪ್ಪನ್ನು ಖಂಡಿತವಾಗ್ಲೂ ಮಾಡಬೇಡಿ. ಈಗ ನಾವು ಹಾಟ್ ಬ್ಯಾಗಲ್ಲಿ ಬಿಸಿನೀರಿಟ್ಟು ನಾವು ಶಾಖೆಲ್ಲ ತೊಗೊಳ್ತೇವೆ, ಆದರೆ ತುಂಬ ಬಿಸಿ ನೀರನ್ನು ಸಹ ನಾವು ಆ ಹಾಟ್ ಬ್ಯಾಗಲ್ಲಿ ಹಾಕಿ ಸಹ ಶಾಖ ತೊಗೊಳ್ಬಾರ್ದು. ಸ್ವಲ್ಪ ಬೆಚ್ಚಗೆ ಇರುವಂಥ ನೀರನ್ನು ನಾವು ಯೂಸ್ ಮಾಡಿಕೊಳ್ಬೇಕು. ನೀವು ಈಗ ಶಾಖ ತೊಗೊಳ್ಳೋದಾಗಲಿ ಸ್ನಾನ ಮಾಡೋದಾಗಲಿ ತುಂಬ ಬಿಸಿ ನೀರಲ್ಲಿ ನೀವು ಅದನ್ನು ಮಾಡಲಿಕ್ಕೆ ಹೋಗಬೇಡಿ. ಯಾಕಂತೇಳಿದರೆ ಆ ನರದ ಮೇಲೆ ತುಂಬ ಬಿಸಿ ನೀರು ಬಿದ್ದಾಗ ನೋವು ಜಾಸ್ತಿ ಆಗ್ತದೆ. ಇದು ನಿಮಗೆಲ್ಲ ಇದು ಅನುಭವ ಆಗಿರ್ಬೋದು ಕೆಲವೊಬ್ಬರಿಗೆ. ತುಂಬ ಬಿಸಿನೀರನ್ನು ಅವಾಯ್ಡ್ ಮಾಡಿ, ಸ್ವಲ್ಪ ಬೆಚ್ಚಗಿರೋ ನೀರನ್ನು ನೀವು ಯೂಸ್ ಮಾಡ್ತಾ ಬನ್ನಿ. ಈಗ ನಾನು ಹೇಳಿದೆ ನಿಮಗೆ, ಅದು ಎಣ್ಣೆ ಮಸಾಜು ಸಹ ತುಂಬ ಗಟ್ಟಿಯಾಗಿ ಮಾಡಬಾರ್ದು, ಸ್ಲೋ ಆಗಿ ಮಾಡಬೇಕು. ಮತ್ತು ಕೆಳಗಡೆಯಿಂದ ಮೇಲ್ಮುಖವಾಗಿ ಎಣ್ಣೆ ಮಸಾಜನ್ನು ಮಾಡ್ಕೊಳ್ಳಿ. ಇದರಿಂದ ಸಹ ಕಮ್ಮಿ ಆಗ್ತಾ ಹೋಗ್ತದೆ. ಮೆಂತೆದು ನೀವು ಪೇಸ್ಟ್ ಮಾಡಿ ಅದನ್ನು ಹಚ್ಬೋದು, ಅದರಿಂದ ಸಹ ಕಮ್ಮಿ ಆಗ್ತಾ ಹೋಗ್ತದೆ. ಇದು ಸಹ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದೆ, ನಮ್ಮ ವೇಟ್ ಉಂಟಲ್ಲ, ವೇಟ್ ಜಾಸ್ತಿ ಆದಾಗೆ ಅದು ಜಾಸ್ತಿ ಆಗ್ತಾ ಹೋಗ್ತದೆ. ನಮ್ಮ ಹೈಟಿಗೆ ತಕ್ಕ ಹಾಗೆ ವೇಟ್ ಇದ್ದರೆ ಒಳ್ಳೆಯದಂತ ಹೇಳ್ತಾರೆ ಡಾಕ್ಟ್ರು. ಆದಷ್ಟು ನಮ್ಮ ವೇಟನ್ನು ನಾವು ಸ್ವಲ್ಪ ಕಂಟ್ರೋಲ್ ಇಟ್ಕೊಳ್ಬೇಕು. ಹಾಗೆ ಮಾಡೋದ್ರಿಂದ ನಮ್ಮ ವೇಟ್ ಅಂತ ಹೇಳಿದ್ರೆ, ಈಗ ನಾವು ನಿಂತು ಕೆಲಸ ಮಾಡೋರಿಗೆ ನಿಜವಾಗ್ಲೂ ಹೇಳ್ತೇನೆ, ಮತ್ತು ಈ ಟೈಲರಿಂಗ್ ಮಾಡ್ತೇವಲ್ಲ ಅದರಲ್ಲಿ ಸಹ ಕಾಲು ನೋವು ಜಾಸ್ತಿ ಆಗ್ತದೆ, ವೆರಿಕೋಸ್ ಬರ್ತದೆ. ಹಾಗಾಗಿ ಈಗ ನಾವು ಈಗ ಕೂತು ಮೆಷಿನನ್ನು ತುಳಿಯುವಾಗ ಸಹ ಕಾಲು ನೋವು ಬರ್ತದೆ. ಅದರಲ್ಲೂ ಕಿಚನಲ್ಲಿ ಆಗಲಿ ನೀರಲ್ಲಿ ನಿಂತು ಕೆಲಸ ಮಾಡೋರಿಗೆ ಜಾಸ್ತಿ ಇದು ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ. ನಮ್ಮ ವೇಟ್ ಕಾಲ ಮೇಲೆ ಬೀಳ್ತದಲ್ಲ, ವೇಟು ಕಾಲ ಮೇಲೆ ಬಿದ್ದು ಅಂತಲ್ಲ, ಅದು ನರದ ಮೇಲೆ ಸ್ವಲ್ಪ ಜಾಸ್ತಿ ಇದಾದಾಗ ಬ್ಲಡ್ ಸರ್ಕ್ಯುಲೇಷನ್ ಆಗೋದು ಸ್ವಲ್ಪ ಸ್ಟಾಪ್ ಆಗ್ತದೆ. ಹಾಗಾಗಿ ಸ್ವಲ್ಪ ಎಕ್ಸಸೈಸು ಮತ್ತು ಎಣ್ಣೆದು ಮಸಾಜು ಆ ಥರ ಎಲ್ಲ ಮಾಡ್ತಾ ಬನ್ನಿ. ಸ್ವಲ್ಪ ಸ್ಟಾರ್ಟ್ ಆಗುವಾಗಲೇ ನಾವು ಇದನ್ನೆಲ್ಲ ಮಾಡ್ತಾ ಬರೋದ್ರಿಂದ ವೆರಿಕೋಸ್ ಪ್ರಾಬ್ಲಮಿಂದ ನಾವು ಪಾರಾಗ್ಬೋದು. ಈ ಪುಟ್ಟ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.